ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕರ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಕ್ಕಂಥ ಹೆಸರುಬೇಳೆ ಕೋಸಂಬರಿನ ಯಾವ ರೀತಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ. ನಾನಿಲ್ಲಿ ಒಂದು ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು 2 ಸರಿ ಈ ಹೆಸರುಬೇಳೆನ ನೀಟಾಗಿ ತೊಳ್ಕೊಳ್ಳಿ. ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ 1 ಕಪ್ ಕೂಡ ತೊಗೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ ಮಾತ್ರ ಹೆಸರುಬೇಳೆ ತೊಗೊಂಡಿದ್ದೀನಿ. ಬೇಳೆನ ಒಂದು 2 ಸರಿ ನೀಟಾಗಿ ತೊಳ್ಕೊಳ್ಳಿ. ಡಸ್ಟ್ ಎಲ್ಲ ಹೋಗೋವರೆಗೂ ಒಂದು 2 ಸರಿ ತೊಳೆದ್ರೆ ಸಾಕು. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ನೀಟಾಗಿ ಒಂದು 2 ಸರಿ ತೊಳ್ಕೊಂಡು ಇದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ನಾವು ಬಸ್ಕೊಂಡ್ಬಿಡೋಣ. ಇವಾಗ ನೋಡಿ, ನೀರು ತೆಗೆದಿದ್ದಾಗಿದೆ. ಎಷ್ಟು ಹಿಡಿಯುತ್ತೆ ಅಂದರೆ ಬೇಳೆ ಮುಳುಗುವಷ್ಟು ನೀರು ಹಾಕಿ ಒಂದು 2 ಅವರ್ ನಾವು ನೆನೆಸಿಡಬೇಕು. ಒಂದು 2 ಗಂಟೆ ನಿಮಗೆ ಟೈಮ್ ಇಲ್ಲ ಅಂತಂದರೆ 1 ಗಂಟೆ ಕೂಡ ನೆನೆಸ್ಕೊಳ್ಬೋದು. ಹೆಸರುಬೇಳೆ ಬೇಗ ನೆನ್ಕೊಳ್ಳುತ್ತೆ, ಹಾಗಾಗಿ 1 ಗಂಟೆ ಆದರೂ ಸಾಕು. ನಾನಿಲ್ಲಿ ಒಂದು 2 ಗಂಟೆ ಒಂದು ಪ್ಲೇಟ್ನ ಮುಚ್ಚಿ ನೆನೆಸಿಕ್ಕಿಡ್ತಿದ್ದೀನಿ. ಹೆಸರುಬೇಳೆ ಬಳಸೋದ್ರಿಂದ ಡೈಜೆಷನ್ ಕೂಡ ಕರೆಕ್ಟಾಗಿ ಆಗುತ್ತೆ. ಹಾಗೆ ಹೆಸರುಬೇಳೆ ಪಾಯಸ ಇರಲಿ, ಹೆಸರುಬೇಳೆ ಕೋಸಂಬರಿ ಇರಲಿ, ಹಬ್ಬಕ್ಕೆ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಶುಕ್ರಗೌರಿ ಪೂಜೆಗೆ ಮಾಡಿಸಿದಂಥ ಒಂದು ಕೋಸಂಬರಿ, ಹಾಗೆ ಲಕ್ಷ್ಮಿ ಕೂಡ ತುಂಬಾ ಪ್ರಿಯವಾಗಿರ್ತಕ್ಕಂಥ ಒಂದು ಕೋಸಂಬರಿ. ನೋಡಿ, ಇವಾಗ ನೆಂದ್ಕೊಂಡಾಗಿದೆ. ಇದರಲ್ಲಿರ್ತಕ್ಕಂಥ ನೀರನ್ನ ನಾನು ತೆಗ್ದಿರ್ತಿದ್ದೀನಿ. ನೀರನ್ನ ತಗೊಂಡಿದ್ದಾಗಿದೆ. ಕಂಪ್ಲೀಟಾಗಿ ನೀರನ್ನ ತಗೊಳ್ಳಿ, ಯಾಕಂದರೆ ಇದಕ್ಕೆ ಹಾಕಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಳೆಯಲ್ಲಿರ್ತಕ್ಕಂಥ ನೀರನ್ನ ಕಂಪ್ಲೀಟಾಗಿ ತಗೊಳ್ಳಿ, ಒಂದು ಸ್ವಲ್ಪನೂ ಇಲ್ಲದೆ ಇರೋ ರೀತಿ ಒಳಗೆ. ಇವಾಗ ನೋಡಿ, ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿನ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೆ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಈ ರೀತಿ ತುರಿದಿರೋ ಹಸಿ ಕೊಬ್ಬರಿನ ಒಂದು 2 ಸ್ಪೂನ್ ಮಾತ್ರ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೇಯ್ನಾಗಿ ಹೆಸರುಬೇಳೆ, ಸೌತೆಕಾಯಿ, ಕ್ಯಾರೆಟು, ಹಸಿ ಕೊಬ್ಬರಿ, ಕೊತ್ತಂಬರಿ ಇಷ್ಟಿದ್ರೆ ಸಾಕು. ಇಲ್ಲಿ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಷ್ಟು ಅಥವಾ ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕೋ ಆ ರೀತಿ ಒಂದು 2 ಹಸಿಮೆಣಸಿನಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈ ರೀತಿ ಒಗ್ಗರಣೆನ ಹಾಕಿರ್ತಕ್ಕಂಥದ್ದನ್ನ ಮಾತ್ರ ನಾನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಫ್ರೈ ಆಗಿರ್ತಕ್ಕಂಥ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ ಮಾತ್ರ ನೀವು ಸೇರಿಸ್ಕೊಳ್ಬೇಕು. ಇವಾಗ ನೋಡಿ, ಸೇರಿಸಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನೆನಪಿರಲಿ, ನೀವು ಉಪ್ಪನ್ನ ಯಾವಾಗ ಕೋಸಂಬರಿ ಬಳಸ್ತೀರಿ ಆಗ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಉಪ್ಪು ನೀರನ್ನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸೌತೆಕಾಯಿ ಬಳಸಿರೋದ್ರಿಂದ ಕೋಸಂಬರಿ ಭಾಳ ನೀರು ಅನಿಸೋದು ಸಹಜ. ಹಾಗಾಗಿ ಒಂದು ಸ್ವಲ್ಪ ನೀವು ಉಪ್ಪನ್ನ ಪ್ರಸಾದಕ್ಕೆ ಇಡಬೇಕಾದಾಗ ಅದಕ್ಕಷ್ಟೇ ತಗೊಂಡು ಅಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಯಾವಾಗ ನೀವು ಊಟಕ್ಕೆ ಬಳಸ್ತೀರಿ ಕೋಸಂಬರಿನ ಅಂದಾಗ ಆವಾಗ ನೀವು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಬೋದು, ತಿನ್ನಲಿಕ್ಕೆ ಬಳಸ್ಕೊಳ್ಬೋದು. ನಿಮಗಿಲ್ಲಿ ಬೇಕು ಅಂತಂದರೆ ನಿಂಬೆಹಣ್ಣಿನ ಕೂಡ ರಸನ ಸೇರಿಸ್ಕೊಳ್ಬೋದು. 1 ಹೋಳು ನಿಂಬೆಹಣ್ಣನ್ನು ನೀವಿಲ್ಲಿ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೋದು. ಬಟ್ ನಾನು ಹಾಕಿಲ್ಲ. ಹಾಕದೇ ಇದ್ದರೂ ಕೂಡ ರುಚಿ ಮಾತ್ರ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಕೋಸಂಬರಿ ಜಸ್ಟ್ ಒಂದು 3 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. ಒಂದು 2 ನಿಮಿಷ ಹೆಸರುಬೇಳೆನ ನೆನೆಸ್ಕೊಂಡ್ಬಿಟ್ರೆ ಈ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಕೋಸಂಬರಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ನೋಡಿ ಈ ರೀತಿ ರೆಡಿಯಾಗಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಹೆಸರುಬೇಳೆ ಕೋಸಂಬರಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.